ಒಂದು ಲೀಟ್ರಿಗೆ ಹೇಳ್ತಾ ಇರೋದು. 1 ಲೀಟ್ರಿಗೆ COC 50 ಗ್ರಾಮು. ನಿಮಗೆ ಕೀಟಗಳಿಗೂ ಬೇರೆ ಗೊತ್ತಾಯಿತು. ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು? ಡೆಲ್ಲಿ ಇದೆಯೋ, ಹೈದರಾಬಾದ್ ಇದೆಯೋ, ಚೆನ್ನೈ, ಅದರಿಂದ ನಿಮ್ಮ ರೈತರು ಹೊಲದಲ್ಲೇ ಮಾವಿನ ಹಣ್ಣಿನ ಕ್ವಾಲಿಟಿ ಗುಣಮಟ್ಟ ನೋಡಿ ನಮ್ಮ ತೋಟದಿಂದ ಸುಮಾರು ನಮ್ಮದು 75 ಟನ್ ಮಾವಿನ ಹಣ್ಣಿದೆ. ಇದುವರೆಗೂ ಅವರು 20 ಟನ್ ಮಾವಿನ ಹಣ್ಣನ್ನು ಖರೀದಿ ಮಾಡಿದ್ದಾರೆ. ಇದರಿಂದ ನಮಗೆ ಬೆಲೆಯಲ್ಲೂ ಸಹ ಜಾಸ್ತಿ ಲಾಭ ಸಿಕ್ಕಿದೆ. ಯಾಕೆಂದರೆ ಕಡಿಮೆ ದರದಲ್ಲಿ ಈಗ ಮಾವು ಇದೆ. ಇದು ಯಥೇಚ್ಛವಾಗಿ ಮಾವು ಇರೋದರಿಂದ ಈ ಸತಿ ಬೆಲೆ ಸಹ ತುಂಬ ಕಡಿಮೆ ಇದೆ. ಆದರೂ ಸಹ ಬಿಗ್ ಬಾಸ್ಕೆಟ್ ಅವರು ಬಂದು ಕ್ವಾಲಿಟಿ ನೋಡಿ, ಗುಣಮಟ್ಟ ನೋಡಿ, ಹಣ್ಣನ್ನು ನೋಡಿ ಅವರು ತಗೊಂಡಿದ್ದರಿಂದ ನಮಗೆ ಬೆಲೆ ಅಂತೂ ಮೋಸ ಆಗಿಲ್ಲ. ತೋಟದಲ್ಲಿ ಭೂಮಿನ ಫಲವತ್ತತೆ ಮಾಡಬೇಕಾದ್ರೆ ಇಕ್ವಿಪ್ಮೆಂಟ್ಸ್ ಕೊಟ್ಟಿದ್ರು, ಎಲ್ಲ ಯೂಸ್ ಮಾಡಿದ್ದೀವಿ. ಅದನ್ನು ಮತ್ತೆ ರೋಟ್ರಕ್ಕೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀವಿ. ಅದರಿಂದ ಗಿಡಕ್ಕೆ ಒಳ್ಳೆ ಫಲವತ್ತತೆ ಸಿಕ್ಕಿದೆ. ಅದರಿಂದ ಕಾಯಿ ಫಸಲು ಸೈಜು ಬಂದಿದೆ, ನಮಗೆ ಒಳ್ಳೆ ಕ್ವಾಲಿಟಿ ಬಂದಿದೆ, ರೇಟು ಒಳ್ಳೆ ರೇಟ್ ಸಿಕ್ಕಿದೆ. ಅದರಿಂದ ಒಳ್ಳೆ ಟ್ರೈನಿಂಗ್ ನಮ್ಗೆ ಸಿಗ್ದಂಗೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದ್ರಿಂದ ನಮಗೆ ಲಾಭವಾಗಿರುತ್ತೆ. ಮತ್ತು ನಮ್ಮನ್ನು ನೋಡಿ ಇನ್ನೊಬ್ಬರು ಎಲ್ಲರೂ ಅಳವಡಿಸ್ಕೊಳ್ಬೇಕು ಅಂತ ಹಾಗೂ ಅಧಿಕ ಇಳುವರಿಯನ್ನು ಪಡೆಯೋದಕ್ಕೋಸ್ಕರ ವೈಜ್ಞಾನಿಕ ಬೆಳೆ ಅಥವಾ ಕೃಷಿ ಪದ್ಧತಿಗಳನ್ನು ಅನುಸರಿಸುವಂತಹ ವಿಷಯವನ್ನು ಕುರಿತು ನಾವು ಈ ಒಂದು ರೈತ ಕ್ಷೇತ್ರ ಪಾಠಶಾಲೆಯನ್ನು ಹಮ್ಮಿಕೊಂಡಿದ್ವಿ. ರೈತ ಕ್ಷೇತ್ರ ಪಾಠಶಾಲೆ ನಾವು ಯಾಕೆ 25 ಜನನಷ್ಟೇ ಇಟ್ಕೋತೀವಿ ಅಂತಂದರೆ, ಅವರಿಗೆ ನಾವು ಕ್ರಮಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ತಿಳಿಸ್ಕೊಡ್ಬೇಕು. ಅವರ ಮುಖೇನ ಇನ್ನುಳಿದ ರೈತರು ಅವರಿಂದ ನೋಡಿ ಕಲಿತಾರೆ, ಅವರು ಮಾಡೋದನ್ನು ನೋಡಿ ಕಲಿತಾರೆ ಅನ್ನುವಂತಹದ್ದು ಒಂದು ಉದ್ದೇಶ. ಯಾವುದೇ ಬೆಳೆ ಆಗಲಿ ಅದಕ್ಕೆ ಉತ್ತಮವಾದಂಥ ಒಂದು ಉತ್ಪನ್ನ ಬರಬೇಕು, ಗುಣಮಟ್ಟ ಬರಬೇಕು ಅಂತಂದರೆ ಆ ಮರದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು. ಹಾಗಾಗಿ ನಾವು ವರ್ಷ ಬಿಟ್ಟು ವರ್ಷಕ್ಕಾದರೂ ಒಂದು ಸತಿ ಆದರೂ ಯಾವ ದಟ್ಟವಾಗಿ ಬಂದಿರತಕ್ಕಂಥ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಹಣ್ಣು ಕಟಾವಿನ ನಂತರದಲ್ಲಿ ಅದನ್ನು ಸರಿಯಾಗಿ ಕತ್ತರಿಸಿ ಮತ್ತು ಆ ಕತ್ತರಿಸಿದಂಥ ಭಾಗಕ್ಕೆ ನಮ್ಮ ಏನು ಶಿಲೀಂಧ್ರನಾಶಕ ಅಥವಾ ಮತ್ತು ಕೀಟನಾಶಕಗಳ ಒಂದು ಲೇಪನವನ್ನು ಬೆಳೆದಾಗ ಅದರಿಂದ ಆಗ್ತಕ್ಕಂಥ ಸೆಕೆಂಡರಿ ಇನ್ಫೆಕ್ಷನನ್ನು ಕೂಡ ನಾವು ತಡೆಗಟ್ಟಬೇಕು. ಮಧ್ಯವರ್ತಿಗಳು, ದಲ್ಲಾಳಿಗಳು ಯಾವುದೋ ಹಾವಳಿ ಇಲ್ದಿರ ಅವರಿಗೆ ನೇರವಾಗಿ ಹಣ ತಲುಪ್ತಾ ಇದೆ. ಅವ್ರಿಗೆ ಖರ್ಚಲ್ಲಿ ಸುಮಾರು ಮತ್ತು ಅವ್ರಿಗೆ ಬೇಕಾಗಿರೋ ಪರಿಕರಗಳನ್ನ ನಾವೇ ಒದಗಿಸ್ತೀವಿ. ಹಾಗಾಗಿ ಅವರಿಗೆ ಏನು ಇವತ್ತು ಲಾಭದಾಯಕವಾಗಿ ನಡೀತಾ ಇದೆ ನಮ್ಮ ಸಂಸ್ಥೆಯಿಂದ ಈ ಒಂದು 3 ವರ್ಷ ಸತತವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಅವರಿಗೆ ಬೇಕಾಗಿರೋ ಸಲಕರಣೆಗಳನ್ನು ಇದೆಲ್ಲ ಕೊಟ್ಟು ಅವ್ರು ನಮಗೆ ಒಂದು ಸಪ್ಲೈ ಮಾಡೋದಕ್ಕೋಸ್ಕರ ಹಣಕಾಸಿನ ನೆರವು ಕೂಡ ಕೊಡ್ತಾ ಇದ್ದೀವಿ. ಆ ಹಣಕಾಸಿನ ನೆರವು ಈ ವರ್ಷ ಸುಮಾರು ಒಂದು 4-5 ಜನ ರೈತರು ಕೊಟ್ಟಿದ್ದೀವಿ. ಆ ರೈತರು ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಮುಂದಿನ ವರ್ಷಕ್ಕೆ ಏನಾಗುತ್ತೆ ಅಂದರೆ ಅವ್ರ ದಲ್ಲಾಳಿಗಳ ಒಂದು ಹಾವಳಿನ ತಪ್ಪಿಸ್ಕೊಂಡು ಬಡ್ಡಿ ಕಟ್ಟೋ ಹಾವಳಿ ತಪ್ಪಿಸ್ಕೋಬೋದು.